ನಮಸ್ಕಾರ ಸ್ನೇಹಿತರೆ ಎಒ ಡಬ್ಲ್ಯೂ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಸ್ಪೆಸಿಫಿಕ್ ಪೇಪರ್ ಏನು ಮಾಡ್ತಾ ಇದೆ. ಇದು ಎರಡನೇ ವಿಡಿಯೋ. MCQ ಸರಣಿಗಳಿದು, ಪ್ರಶ್ನೋತ್ತರಗಳ ಸರಣಿ. ಇಲ್ಲಿ ನಿಮಗೆ ಎಕ್ಸಾಮ್ಸ್ಗೆ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಕೀಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅವೆಲ್ಲ ವಿಡಿಯೋಸ್ಗಳು ಕೂಡ ನಾವು ಮಾಡಿದ್ದೀವಿ. ಇತ್ತೀಚಿನದ್ದು ಲಿಂಕ್ಸ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಪೇಪರ್ ಇದರ ವಿಡಿಯೋ ನೋಡಿಲ್ಲ ನೋಡಿ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ ಫೈನ್ ಸರ್, ಬನ್ನಿ. ಹಾಗಾದ್ರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಎಲ್ಲ ರೀತಿಯಾದ ಕರೆಂಟ್ ಅಫೇರ್ ರಿಲೇಟೆಡ್ ಏನು ಸಿಲೆಬಸ್ ಇದೆ ಎಲ್ಲ ಕವರ್ ಮಾಡ್ತೀನಿ. The chemical inhabitation or stimulation of one plant species by another through the release of chemical known as. ಒಂದು ಸಸ್ಯ ಪ್ರಭೇದವನ್ನು ಇನ್ನೊಂದು ಪ್ರಭೇದವು ರಾಸಾಯನಿಕಗಳ ಬಿಡುಗಡೆ ಮೂಲಕ ರಾಸಾಯನಿಕ ಪ್ರತಿಬಂಧ ಅಥವಾ ಪ್ರಚೋದನೆ ಮಾಡ್ತಾ ಇದ್ದಾನೆ ಏನಂತೀವಿ ಅಂತ. ಅಂದ್ರೆ ಇಲ್ಲಿ ಮೀನಿಂಗ್ ಏನ್ ಗೊತ್ತಾ, ಒಂದು ಲೆಗ್ಯೂಮ್ ಎಫೆಕ್ಟ್ ಅಂತಿದೆ, ಅನಿಡೇಷನ್ ಅಂತಿದೆ, ಪ್ಲಾಂಟ್ ಕ್ವಾರಂಟೈನ್, ಅಲ್ಲೋಪತಿ, ಡಯಾರ ಬೆಳೆ. ಚೆನ್ನಾಗಿದೆ, ಎಲ್ಲ ಆಪ್ಷನ್ಸ್ ಚೆನ್ನಾಗಿದೆ, ಎಲ್ಲಾನು ಕೂಡ ಡೆಫಿನೇಷನ್ ಗೊತ್ತಿರಬೇಕು. ಅರ್ಥ ಮಾಡ್ಕೊಳ್ಳಿ, ಒಂದು ಪ್ಲಾಂಟ್ ಬೆಳೀತಾ ಇದೆ ಇಲ್ಲಿ, ಓಕೆ, ಚೆನ್ನಾಗಿ ಬೆಳೀತಾ ಇದೆ. ಅದ್ರ ಪಕ್ಕ ಸೇಮ್ ಪ್ಲಾಂಟು ಅದು ಚಿಕ್ಕದಾಗಿ ಬೆಳೆಯುತ್ತೆ, ಇಲ್ಲೊಂದು ಸೇಮ್ ಪ್ಲಾಂಟು ಚಿಕ್ಕದಾಗಿ ಬೆಳೆಯುತ್ತೆ, ದೊಡ್ಡದು. ಐ ವಿಲ್ ಶೋ ಯು ದ ಇಮೇಜ್. ನೋಡಿ ಇದು ಯಾಕಾಯ್ತು ಹಿಂಗೆ? ಇದು ಸೇಮ್ ಪ್ಲಾಂಟ್, ಇದು ಸೇಮ್ ಪ್ಲಾಂಟ್, ಇದು ಸೇಮ್, ಬಟ್ ಇದು ಚಿಕ್ಕದಾಯ್ತು. ಯಾಕೆ? ಬಿಕಾಸ್ ಇಲ್ಲಿ ಬೆಳೆದಿರ್ತಕ್ಕಂಥ ವೀಡ್ ಅಥವಾ ಕಳೆ ಅಂತ ಏನ್ ಕರಿತೀವಲ್ಲ, ಇದು ರಿಲೀಸ್ ಮಾಡೋ ಕೆಮಿಕಲ್ ಇಂದ ಏನಾಗುತ್ತೆ, ಎಲ್ಲ ಮೈಕ್ರೋ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇದರ ಬೆಳವಣಿಗೆಯನ್ನು ಕುಂಟು ಮಾಡುತ್ತೆ. ಪಕ್ಕದಲ್ಲಿರೋದನ್ನ ದಿಸ್ ವೀಡ್ ಅಥವಾ ಕಳೆ ಅಂತಕ್ಕಂಥದ್ದು ಪಕ್ಕದು ನೋಡಿ, ಇದಕ್ಕೆ ಎಫೆಕ್ಟ್ ಆಗಿಲ್ಲ, ಇದಕ್ಕೆ ಮಾತ್ರ ಎಫೆಕ್ಟ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಅಲೋಪತಿ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ನಮಗೆ ಟಾರ್ಗೆಟೆಡ್ ಪ್ಲಾಂಟ್ ಅನದರ್ ವೀಡ್ ಇಂದ ಅದರ ಗ್ರೋತ್ ಕೆಮಿಕಲ್ ಒಂದು ಅಂದ್ರೆ ಇಲ್ಲೇನು ಎಕ್ಸ್ಟ್ಯೂಡೇಷನ್ ಆಫ್ ಕೆಮಿಕಲ್ ಅಂತ ಕರಿತೀವಿ. ಎಕ್ಸ್ಟ್ಯೂಡ್ ಅಂತ ನಾನು ಡೆಫಿನೇಷನ್ ತೋರಿಸ್ತೇನೆ. Allopathy refers to chemical inhibition or stimulation of one plant species by another through release of chemicals known as allochemicals into the environment. These chemicals, including secondary metabolites like phenolic acids, terpenes, are released via root exudates, decomposition or leaching and can affect seed germination. ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನ ಅಲ್ಲೋಪತಿ ಅಂತ ಕರಿತೀವಿ. ಈ ಲೆಗ್ಯೂಮ್ ಎಫೆಕ್ಟ್, ಲೆಗ್ಯೂಮ್ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್, ಓಕೆ, ಸಾರ್ವಜನಿಕ ಸ್ಥಿರೀಕರಣ ಅಂತ ಕರಿತೀವಿ ಅಲ್ವಾ, ಸಾಯಿಲ್ ಫರ್ಟಿಲೈಸೇಷನ್ ಆಗ್ಬೇಕು ಅಂದ್ರೆ. ಅನಿಡೇಷನ್ ಅಂತಕ್ಕಂಥದ್ದು ಏನಂದ್ರೆ, ಇಟ್ ಈಸ್ ರೆಫರ್ಸ್ ಟು ಅಡಾಪ್ಷನ್ ಆಫ್ ಸ್ಪೀಶೀಸ್ ಟು ಪರ್ಟಿಕ್ಯುಲರ್ ನೈಚ್, ಅಂದ್ರೆ ಒಂದು ರೀತಿಯಾದ ಸ್ಪೀಶೀಸ್ ಅಥವಾ ಒಂದು ಇದು ಆ ಒಂದು ರೀಜನ್ ಅಲ್ಲಿ ಮಾತ್ರ ಬೆಳವಣಿಗೆ ಆಗ್ತದೆ. ಅನಿಡೇಷನ್ ಅಂತಂದ್ರೆ ಆ ಕಮ್ಯುನಿಟಿಲಿ ಅದು ಅಲ್ಲೇ ಇರುತ್ತೆ, ಓಕೆ, ಬೇರೆ ಕಡೆ ಇರಕ್ ಸಾಧ್ಯ ಇಲ್ಲ. ಪ್ಲಾಂಟ್ ಕ್ವಾರಂಟೈನ್ ಅಂದ್ರೆ ಒಂದು ಪೆಸ್ಟ್ ಅದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಒಂದು ರೆಗ್ಯುಲೇಟರ್ ಮೆಷರ್ ಇಟ್ಕೊಂಡು ಬೆಳೆಸ್ತಕ್ಕಂಥದ್ದು ಪ್ಲಾಂಟ್ ಕ್ವಾರಂಟೈನ್. ಅಂಡ್ ಡಯಾರಾ ಕ್ರಾಪಿಂಗ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾ ಯಾಕೆ ಎಲ್ಲ ಆಪ್ಷನ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಮೋಸ್ಟ್ ಪ್ರಾಬಬ್ಲಿ ಈ ಕ್ವಶನ್ಸ್ ಬಂದ್ಬಿಡ್ಬೋದು ಎಕ್ಸಾಮ್ಗೆ ನಿಮ್ಗೆ. ಡಯಾರಾ ಕ್ರಾಪಿಂಗ್ ಅಂತಕ್ಕಂಥದ್ದು ಏನು ಅಂದ್ರೆ, ಒಂದು ಈಗ ಮಳೆಗಾಲ ಏನಾಯ್ತು, ಪ್ರವಾಹ ಬಂತು, ನದಿ ಕಾಲುವೆ ಪಕ್ಕ ಎಲ್ಲ ಚೆನ್ನಾಗಿ ನೀರು ತುಂಬಿ ಹರಿತೆಲ್ಲ ಆಯ್ತು, ಹೊಳೆ ಅಲ್ವಾ. ಅದಾದ್ಮೇಲೆ ಆ ರಿವರ್ ಸ್ವಲ್ಪ ಪ್ರವಾಹ ಇಳಿದ ಮೇಲೆ ಅಲ್ಲಿ ಬೆಳೀತಕ್ಕಂತ ಒಂದು ಕ್ರಾಪ್ ಇರುತ್ತಲ್ಲ, ಅದನ್ನ ಡಯಾರಾ ಲ್ಯಾಂಡ್ ಅಂತ ಕರಿತೀವಿ, ಡಯಾರಾ ಕ್ರಾಪಿಂಗ್ ಅಂತ ಕರಿತೀವಿ. ಅದೊಂಥರ ಫಲವತ್ತಾಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಡಯಾರಾ ಕ್ರಾಪಿಂಗ್. ಕೇಳಬಹುದು, ಇವೆಲ್ಲ ಎಕ್ಸಾಮ್ ಅಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ ಇದೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಕೃಷಿ ಪದವು ಈ ಕೆಳಗಿನಿಂದ ಬಂದಿದೆ. ಏನ್ ಸರ್ ಕೃಷಿ ಪದ ಎಲ್ಲಿಂದ ಬಂದಿದೆ? ವಾಟ್ ವೇರಿ ಇಟ್ ಹ್ಯಾಸ್ ಕಮ್? ಬಿಡಿಸಿ. ಅಗ್ರಿಕಲ್ಚರ್, ಅಗಾರನ್, ಅಗಾರಿ ಅಥವಾ ಅಗಾರನ್ ಅಂದ್ರೇನು? ಲ್ಯಾಟಿನ್ ಇಂದ ಬಂದಿರತಕ್ಕಂಥದ್ದು. ಫೀಲ್ಡ್ ಅಂತ ಕರಿತೀವಿ, ಫೀಲ್ಡ್ ಕಲ್ಟಿವೇಶನ್, ಅಗೇರ್ ಅಥವಾ ಎಜೇರ್, ಫೀಲ್ಡ್ ಸಾಯಿಲ್. ಕಲ್ಚರ್, ಅಗ್ರಿಕಲ್ಚರ್, ಅಜೇರ್ ಕಲ್ಚರ್, ಕಲ್ಚರ್ ಅಂದ್ರೆ ಕಲ್ಟಿವೇಶನ್, ಗ್ರೋವಿಂಗ್. ಓಕೆ, ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥದ್ದು. ಇಟ್ ಹ್ಯಾಸ್ ಕಮ್ ಫ್ರಮ್ ಲ್ಯಾಟಿನ್. ಓಕೆ, ಲ್ಯಾಟಿನ್ ಇಂದ ಬಂದಿರತಕ್ಕಂಥದ್ದು ಅಗ್ರಿಕಲ್ಚರ್ ಅಂತಕ್ಕಂಥ ವರ್ಡ್. ಫೈನ್, ನೆಕ್ಸ್ಟ್ ಬರ್ತೇನೆ. ಬೆಂಬಲ ಬೆಲೆ ಯೋಜನೆ, ಓಕೆ, ಪ್ರೈಸ್ ಸಪೋರ್ಟ್ ಸ್ಕೀಮ್, ನಾವು MSP ಕೊಡ್ತೀವಲ್ಲ ಅದು. ಈ ಅಡಿಯಲ್ಲಿ ಯಾವ ಹರಿಯಾಣ ಸಂಸ್ಥೆಯು ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯಗಳು ಸಂಗ್ರಹಿಸಲು ಕೇಂದ್ರ ನೋಡಲ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಅಂದ್ರೆ ಹರಿಯಾಣದಲ್ಲಿ ಇದೆ ಇದು. ಈಗ ಯಾವ್ದಾದ್ರು ನಿಮಗೆ ಆಯಿಲ್ ಸೀಡ್ಸ್ಗೆ, ಓಕೆ, ಆಯಿಲ್ ಸೀಡ್ಸ್
ಅಂಡ್ ಪಲ್ಸಸ್ ಇದಕ್ಕೆ. ಓಕೆ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳಿಗೆ MSP ಏನು ಕೊಟ್ಟರೆ ಸರ್ಕಾರ ಕೊಡುತ್ತಲ್ಲ MSPನ, ಅದ್ರ ಪ್ರಕಾರ ಅದಕ್ಕಿಂತ ಕಮ್ಮಿ ಇದ್ರೆ ಅದು ಪ್ರೊಕ್ಯೂರ್ ಮಾಡುತ್ತೆ. ಯಾವ ಸಂಸ್ಥೆ ಇದು? ದಿಸ್ ಈಸ್ ಪರ್ಟಿಕ್ಯುಲರಿ ಫಾರ್ ಆಯಿಲ್ ಸೀಡ್ಸ್ ಅಂಡ್ ಪಲ್ಸಸ್ಗೋಸ್ಕರ ಇರ್ತಕ್ಕಂಥ ಒಂದು ಸಂಸ್ಥೆ. ಓಕೆ, ರೇಟ್ ಕಮ್ಮಿ ಆಯಿತು ಅಂದರೆ MSP ರೇಟಲ್ಲಿ ಸರ್ಕಾರ ಘೋಷಣೆ ಮಾಡ್ತಕ್ಕ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಖರೀದಿ ಮಾಡಿ ಇಟ್ಕೊಳ್ತಕ್ಕಂಥ ಸಂಸ್ಥೆ. ಓಕೆ, ಹೇಳ್ತೀರಾ? ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೊತ್ತಲ್ವ ನಿಮಗೆ, ನೆಫೆಡ್ ಗೊತ್ತಲ್ವ ನಿಮಗೆ, ಅದೇ ಥರ ಇದು ಕೂಡ ಅಫೇಡ್ ಅಂತ ಕರಿತೀವಿ. ಹರಿಯಾಣದಲ್ಲಿರ್ತಕ್ಕಂಥ ಸ್ಟೇಟ್ ಕೋಆಪರೇಟಿವ್ ಇದು, ಸಪ್ಲೈ ಮಾರ್ಕೆಟ್ ಅಂಡ್ ಫೆಡರೇಷನ್ ಲಿಮಿಟೆಡ್ ಅಂತ. ಆಯಿಲ್ ಸೀಡ್ಸ್ ಅಂಡ್ ಪ್ಲಸ್ ಪಲ್ಸಸ್ ಅನ್ನ ಖರೀದಿ ಮಾಡಿ ಇಟ್ಕೊಳ್ತಕ್ಕಂಥದ್ದು ಯಾವಾಗ MSP ರೇಟ್ ಸರ್ಕಾರ ಘೋಷಣೆ ಮಾಡೋ ರೇಟಲ್ಲಿ 1966ರಲ್ಲಿ ನವೆಂಬರ್ 1 ಎಸ್ಟಾಬ್ಲಿಷ್ ಮಾಡಿದ್ರು ಪಂಚಕುಲ. ಓಕೆ, ಅಂಡ್ ಇಟ್ ಈಸ್ ಅಂಡರ್ ದ ಕೋಆರ್ಡಿನೇಷನ್ ವಿತ್ NAFED, ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. NAFED ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ ನಿಮಗೆ. ಇವೆಲ್ಲ ನಾವು ಸ್ಕೀಮ್ಸ್ ಅಲ್ಲಿ ನಮ್ಮ ಅದೇ ಕರೆಂಟ್ ಅಫೇರ್ ಅಲ್ಲಿ ನೋಡಿ, ಕರೆಂಟ್ ಅಫೇರ್ ಸ್ಕೀಮ್ಸ್ ವಿಡಿಯೋ ಮಾಡಿದೆಯಲ್ಲ ಕೊಟ್ಟಿರ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಅಂದ್ರೇನು? ಇಟ್ ಇಸ್ ಎ ಗೌರ್ಮೆಂಟ್ ಇನಿಷಿಯೇಟಿವ್. ಯಾರು ಬಿಡುಗಡೆ ಮಾಡ್ತಾರೆ ಇದನ್ನ? ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಫಾರ್ಮರ್ ವೆಲ್ಫೇರ್. ಇದೇನಿದು? MSP. ಓಕೆ, MSP ಏನು ಕೊಡ್ತೀವಿ? ಕಾಪ್ರಾ, ಆಯಿಲ್ ಸೀಡ್ಸ್, ಪಲ್ಸಸ್. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋದು. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ, ನೆಫೆಡ್ ಬಗ್ಗೆ ಮಾತಾಡೋಣ. ನೆಫೆಡ್ ತಗೊಂಡಿರೋದ್ರಿಂದ ಅದ್ರ ಬಗ್ಗೆ ಈಗಲೇ ಕವರ್ ಮಾಡೋಣ, ಆಮೇಲೆ ಮುಂದೆ ಅದು ಮರ್ತೋದ್ರೆ ಸಿಗೋದ್ರೆ ಕಷ್ಟ. ವೆರಿ ಇಂಪಾರ್ಟೆಂಟ್. ನೆಫೆಡ್ ಭಾರತದಲ್ಲಿ ಕೃಷಿ ಉತ್ಪನ್ನ ಅತಿ ದೊಡ್ಡ ಖರೀದಿ ಮತ್ತು ಮಾರುಕಟ್ಟೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಷನಲ್ ಸ್ಪಾಟ್ ಎಕ್ಸ್ಚೇಂಜ್ ಭಾರತೀಯ ಸರಕುಗಳ ವಿನಿಮಯ ಕೇಂದ್ರವಾಗಿದೆ ಮತ್ತು ಇದು ಫೈನಾನ್ಷಿಯಲ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಮತ್ತು ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಜಂಟಿ ಉದ್ಯಮವಾಗಿದೆ. ನೆಫೆಡ್ ಅಂದ್ರೇನು? ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಇಟ್ ಈಸ್ collaborating with Financial Technology India Limited joint venture to marketing the agriculture product. Yes, both options are correct. ಎರಡೂ ಕರೆಕ್ಟ್. ಓಕೆ, ಅಲ್ಲಿ ಕೇಳಬಹುದು ಬೇಕಾದ್ರೆ ನೆಫೆಡ್ ಬಗ್ಗೆ ಹಿಂಗೆ ಕೇಳಬೇಕು ಅಂತಿಲ್ಲ, ಕೊಟ್ಬಿಟ್ಟು ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾವಾಗ ಸ್ಥಾಪನೆ ಆಯಿತು ಎಲ್ಲ ಕೇಳಬಹುದು. ಎಲ್ಲಿದೆ? ಡೆಲ್ಲಿಲಿದೆ. ಯಾವಾಗ? ಗಾಂಧಿ ಜಯಂತಿ 1958 ಅಕ್ಟೋಬರ್ 2 ಓಪನ್ ಆಗ್ತಕ್ಕಂಥ ಎಸ್ಟಾಬ್ಲಿಷ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ. ಫೈನ್ ಸರ್. ಓಕೆ, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ರೈತರು ತರಕಾರಿಗಳಲ್ಲಿ ಮಾತ್ರ ಪರಿಣಿತಿ ಹೊಂದಿರೋ ಪ್ರದೇಶ ಈ ರೀತಿಯ ಕೃಷಿಯನ್ನು ಹೀಗೆ ಕರೆಯಲಾಗುತ್ತದೆ. ಅಂದ್ರೆ ದ ರೀಜನ್ ವೇರ್ ವೆಜಿಟೇಬಲ್ಸ್ ಓನ್ಲಿ ಸ್ಪೆಷಲೈಸ್ಡ್, ಅಷ್ಟು ಮಾತ್ರ, ಅಂದ್ರೆ ಒಂದು ಜಾಸ್ತಿಲಿ ಬೆಳೀತಾರೆ, ಅದನ್ನ ಯಾವ ರೀತಿಯಾದ ಕೃಷಿ ಅಂತ ಕರಿತೀವಿ ನಾವು. ಅಲ್ಟಿಮೇಟ್ ಒಂದು ರೀಜನ್, ಆ ರೀಜನ್ ಅಲ್ಲಿ ನಾವು US ಅಲ್ಲಿ ನೋಡ್ತೀವಿ ಆ ಥರ ದೊಡ್ಡ ದೊಡ್ಡ ರೀಜನ್, ಅಲ್ಲಿ ಅದನ್ನ ಬೆಳಿತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಣೆ ಮಾಡ್ತಾರೆ. ಸಹಕಾರ ಕೃಷಿ ಅಲ್ವೆಲ್ಲ. ಕೋಆಪರೇಟಿವ್ ಫಾರ್ಮಿಂಗ್ ಅಂದ್ರೇನು? ಒಂದಷ್ಟು ಜನ ಒಂದು ಏಜೆನ್ಸಿ ಜೊತೆ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಫಾರ್ಮಿಂಗ್. ಕಲೆಕ್ಟಿವ್ ಫಾರ್ಮಿಂಗ್ ಅಂದ್ರೆ ಬೇರೆ ಬೇರೆ ಏಜೆನ್ಸಿಗಳು ಅಥವಾ ಒಂದು ಅಷ್ಟು ಜನ ರೈತ ಸೇರ್ಕೊಂಡು ಒಂದು ಮಾಡ್ತಕ್ಕಂಥ ಸಾಮೂಹಿಕ ಫಾರ್ಮಿಂಗ್, ಇದು ಬೇರೆ. ಇದೆರಡು ಅಲ್ವೇ ಅಲ್ಲ. ಇನ್ನು ಮಿಶ್ರ ಕೃಷಿ ಅಂದ್ರೆ ಮಿಕ್ಸ್ಡ್ ಫಾರ್ಮಿಂಗ್ ಅಂದ್ರೇನು? ನೀವು ಲೈಫ್ ಸ್ಟಾಕ್ಸ್ ಅಂತ ಏನ್ ಕರಿತೀವಿ ಅಲ್ವಾ, ಜಾನುವಾರುಗಳನ್ನು ಕೂಡ ಕೃಷಿ ಜೊತೆ ಸಾಕಣೆ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫಾರ್ಮಿಂಗ್ ಬರ್ತಕ್ಕಂಥದ್ದು. ಹಾಗಾದ್ರೆ ಟ್ರಕ್ ಕೃಷಿನ ತುಂಬಾ ಜನ ಗೊತ್ತೇ ಇರಲ್ಲ. ಟ್ರಕ್ ಫಾರ್ಮಿಂಗ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಾಟ್ ಇಸ್ ಟ್ರಕ್ ಫಾರ್ಮಿಂಗ್? ಟ್ರಕ್ ಫಾರ್ಮಿಂಗ್ ಈಸ್ ಅ ಟೈಪ್ ಆಫ್ ಫಾರ್ಮಿಂಗ್ ವೇರ್ ರೀಜನ್ ಸ್ಪೆಷಲೈಸ್ ಇನ್ ವೆಜಿಟೇಬಲ್ಸ್. ಅಂದ್ರೆ ಇದು ಏನಕ್ಕೆ ಕರಿತೀವಿ ಅಂದ್ರೆ, ದಟ್ ನೇಮ್ ಕಮ್ಸ್ ಫ್ರಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾರ್ಮ್ ಅಂಡ್ ದ ಮಾರ್ಕೆಟ್. ಓಕೆ, ಒಂದು ದೊಡ್ಡ ಜಾಗ ಏನು ದೊಡ್ಡ ಡಿಸ್ಟೆನ್ಸ್ ಟ್ರಕ್ ಅಲ್ಲಿ ತಗೊಂಡ್ಬರ್ತಾರೆ. ಆ ಒಂದು ಅದನ್ನೇ ಕೇಳಿರೋದು, ವೇರ್ ಸ್ಪೆಷಲೈಸ್ಡ್ ಇನ್ ವೆಜಿಟೇಬಲ್ಸ್ ಓನ್ಲಿ. ಸ್ಪೆಷಲೈಸ್ ವೆಜಿಟೇಬಲ್ಸ್ ಅಂದ್ರೆ ಬರೀ ವೆಜಿಟೇಬಲ್ ಬರ್ತಾರೆ ಅಂದ್ರೆ ದೊಡ್ಡ ಕ್ವಾಂಟಿಟಿಯಲ್ಲಿ ಬೆಳಿತಾರೆ ಅಲ್ವಾ, ಆಗ ಟ್ರಕ್ ಅಲ್ಲಿ ಸಾಗಿಸ್ಬೇಕಲ್ವಾ. ಸೊ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ಸ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಟ್ರಕ್ ಫಾರ್ಮಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಕ್ಯಾಲಿಫೋರ್ನಿಯಾ, ಟೆಕ್ಸಾಸ್, ಫ್ಲೋರಿಡಾ, ನಮ್ಮ ನಾರ್ತ್ ಈಸ್ಟ್. ಓಕೆ ಫೈನ್ ಸರ್, ಫೈನ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆ ಯಾವ ನಗರದಲ್ಲಿ? ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ? ಹೇಳ್ತೀರಾ? ಇದೆಯಲ್ಲ ನಿಮಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸಿಲೆಬಸ್ ಅಲ್ಲಿ ಇದೆಯಲ್ಲ, ಇನ್ನು ಮುಂದೆ ತರ್ತೀನಿ ಸರ್, ಟೆಕ್ನಿಕಲ್ ಕ್ವಶನ್ಸ್ ಮುಂದೆ ಬರುತ್ತವೆ. ಇಂದೋರ್, ಭೋಪಾಲ್, ಜಬಲ್ಪುರ್, ಗ್ವಾಲಿಯರ್. ಇಟ್ ಈಸ್ ಇನ್ ಭೋಪಾಲ್. ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಇರೋದು ಯಾವಾಗ ಸ್ಥಾಪನೆ? 1976 ಫೆಬ್ರವರಿ 15. ಇಟ್ ಈಸ್ ಪೇರೆಂಟ್ ಆರ್ಗನೈಸೇಷನ್ ಯಾವ್ದು ಅಡಿಯಲ್ಲಿ ಬರ್ತಿದೋ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್. ಇದು ICAR ಬಗ್ಗೆ ನಾನು ಮಾಡಿದ್ದೀನಿ ಪ್ರೀವಿಯಸ್, ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ,
ಏನ್ ಮಾಡುತ್ತೆ, ಅಗ್ರಿಕಲ್ಚರ್ ರಿಲೇಟೆಡ್ ಟೆಕ್ನಾಲಜಿ ಡೆವಲಪ್ಮೆಂಟ್, ಮೆಕನೈಸೇಷನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಭೋಪಾಲಲ್ಲಿ ಇರೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಜೀನ್ ಬ್ಯಾಂಕ್ಗಳನ್ನು ಒಳಗೊಂಡಿದೆ. ಜೀನ್ ಬ್ಯಾಂಕ್ಸ್ ಅಂದ್ರೆ ಏನು ಹೇಳಿ ಸ್ನೇಹಿತರೆ? ಏನಿದೆ ಆಪ್ಷನ್? ಸೀಡ್ ಬ್ಯಾಂಕ್ಸ್, ಆರ್ಚಾರ್ಡ್ಸ್, ಟಿಶ್ಯೂ ಕಲ್ಚರ್, ಕ್ರಯೋ ಪ್ರಿಸರ್ವೇಷನ್. ಓಕೆ, ತೋಟಗಳು, ಅಂಗಾಂಶ ಕೃಷಿ ಮತ್ತು ಕ್ರಯೋ ಪ್ರಿಸರ್ವೇಷನ್. ಬೀಜ ಬ್ಯಾಂಕ್ಗಳು, ಅಂಗಾಂಶ ಕೃಷಿ, ಕ್ರಯೋ ಪ್ರಿಸರ್ವೇಷನ್. ಬೀಜ ಬ್ಯಾಂಕ್, ಕ್ರಯೋ ಅಂಗಾಂಶ. 4 ಆಪ್ಷನ್ಸ್ ಇದೆ, ಯಾವ್ದು ಕರೆಕ್ಟು? ಸೀಡ್ ಬ್ಯಾಂಕ್ ಅಂದ್ರೆ, ಜೀನ್ ಬ್ಯಾಂಕ್ ಅಂದ್ರೆ, ಜೀನ್ ಬ್ಯಾಂಕ್ ಅಲ್ಲಿ ಸೀಡ್ಸ್ ಇಟ್ಟಿರ್ತಾರೆ. ಸೀಡ್ಸ್ ಇಸ್ ಆಲ್ಸೋ ಪ್ಲಾಂಟ್ ಬಗ್ಗೆ ಮಾತಾಡ್ತಾ ಇದೀವಿ ಇಲ್ಲಿ. ಆಪ್ಷನ್ಸ್ ಅಂದ್ರೆ ಅದೇ ತನಕ ಕೊಟ್ಟಿರೋದು ನಿಮ್ಗೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೀಡ್ ಇಟ್ಟಿರ್ತವೆ ಅಲ್ಲಿ, ಹೌದು. ಸೀಡ್ಸ್ ನ ಜೀನ್ಸ್ ಗಳಾಗಿರೋದು, ಸೀಡ್ಸ್ ಆಗಿರ್ಬೋದು. ಆರ್ಚಾರ್ಡ್ಸ್ ಅಂದ್ರೆ ಒಂದು ಅಷ್ಟು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇನಪ್ಪಾ ಅಂದ್ರೆ ಸಸ್ಯಗಳು ನಿಮಗೆ ಬೀಜಗಳ ಉತ್ಪತ್ತಿ ಮಾಡಲ್ಲ ಅಂತ ಸಸ್ಯಗಳು ಇರ್ತಾವಲ್ಲ, ಬೀಜಗಳು ಇರಲ್ವಲ್ಲ ಅಂಥದ್ದುಗಳನ್ನ ನಿಮಗೆ ಬೆಳಿತಾ ಇರುತ್ತೆ ಸಣ್ಣ ನಿಧಾನಕ್ಕೆ. ಬಟ್ ಗ್ರೋತ್ ರೇಟ್ ಕಮ್ಮಿ ಮಾಡಿ ಇಟ್ಟಿರ್ತೀವಿ, ಮೆಟಬಾಲಿಕ್ ಆಕ್ಟಿವಿಟೀಸ್ ನ ಕಮ್ಮಿ ಮಾಡಿ ಇಟ್ಟಿರ್ತಾರೆ. ಅದೇ ಜೀವಂತವಾಗಿ ಒಳಗಡೆ ನಿಮ್ಗೆ ಅಲ್ಲಿ ಒಂದು ಎನ್ವೈರನ್ಮೆಂಟಲ್ ಕಂಡೀಷನ್ ಬೆಳೆಸ್ತಕ್ಕಂಥದ್ದು. ಓಕೆ, ಬೆಳೆಯೋದು ಲೇಟು, ಗ್ರೋತ್ ಇದನ್ನ ಕಮ್ಮಿ ಮಾಡಿರ್ತಕ್ಕಂಥದ್ದು. ಟಿಶ್ಯೂ ಕಲ್ಚರ್ ನಿಮ್ಗೆ ಗೊತ್ತದ, ಅದರ ಟಿಶ್ಯೂಸ್ಗಳನ್ನ ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ ಏನಾದ್ರು ಕ್ರಾಸ್ ಬ್ರೀಡ್ ಮಾಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ. ಕ್ರಯೋ ಪ್ರಿಸರ್ವೇಷನ್, ಕ್ರಯೋ ಅಂತಂದ್ರೆ -196 ಲಿಕ್ವಿಡ್ ನೈಟ್ರೋಜನ್ ಅಡಿಯಲ್ಲಿ ನಾವು ಅದನ್ನ ಸೀಡ್ಸು, ಗ್ಯಾಮೆಟ್ಸು, ಟಿಶ್ಯೂ ಈ ತರದನ್ನ ಅಲ್ಟ್ರಾ ಲೋ ಟೆಂಪರೇಚರ್ ಅಲ್ಲಿ ನಾವು ಅದನ್ನ ಸಂರಕ್ಷಣೆ ಇರ್ತಕ್ಕಂಥದನ್ನ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಆರ್ಚಾರ್ಡ್ಸ್ ಅಂದ್ರೆ ಫೀಡ್ ಜಿನ್ ಬ್ಯಾಂಕ್ ಅಂತ ಹೇಳಿದ್ನಲ್ಲ, ಮೇಂಟೈನ್ ಲೈವ್ ಗ್ರೋಯಿಂಗ್ ಪ್ಲಾಂಟ್ಸ್ particularly for species that do not produce seeds or difficult to store as a seeds. ಅರ್ಥ ಆಯ್ತಲ್ಲ? ಅಥವಾ ಅದರ ಸೀಡ್ಸ್ ನ ಸ್ಟೋರ್ ಮಾಡಕ್ ಆಗಲ್ಲ ಆ ತರದ ಕಂಡೀಷನ್ ಅಲ್ಲಿ ಪ್ಲಾಂಟ್ ನ ನಾವು ಮಾಡ್ತಕ್ಕಂಥದ್ದು. ಓಕೆ, ಇವೆಲ್ಲ ಇರ್ತವೆ ಸ್ನೇಹಿತರೆ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಸಾಂಪ್ರದಾಯಿಕ ಬೀಜಗಳನ್ನು ಈ ಕೆಳಗಿನ ತಾಪಮಾನದಲ್ಲಿ ದೀರ್ಘಕಾಲ ಸಂರಕ್ಷಿಸಬಹುದು. ಒಂದು ಆರ್ಥೋಡಾಕ್ಸ್ ಸೀಡ್ಸ್. ವಾಟ್ ಇಸ್ ಆರ್ಥೋಡಾಕ್ಸ್ ಸೀಡ್ಸ್ ಕೇಳಬಹುದು ಎಕ್ಸಾಮ್ ಅಲ್ಲಿ ನಿಮ್ಗೆ. ಆರ್ಥೋಡಾಕ್ಸ್ ಸೀಡ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಆರ್ಥೋಡಾಕ್ಸ್ ಸೀಡ್ಸ್ ಅಂದ್ರೆ ಹೈ ಟೆಂಪರೇಚರ್ ಇರ್ಬೋದು ಅಥವಾ ಲೋ ಟೆಂಪರೇಚರ್ ಇರ್ಬೋದು. ಓಕೆ, ಎರಡರಲ್ಲೂ ಸಸ್ಟೈನ್ ಆಗ್ತಕ್ಕಂತ ಒಂದು ಬೀಜಗಳನ್ನ ಆರ್ಥೋಡಾಕ್ಸ್ ಸೀಡ್ಸ್ ಅಂತ ಕರಿತೀವಿ. ಇದನ್ನ ಯಾವ ತಾಪಮಾನದಲ್ಲಿ ಮಾಡ್ತೀವಿ? ಯಾವುದು? ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು. ಯಾವ್ದಿದೆ? ಆಪ್ಷನ್ ಬಿ, -18 to -20. ವಾಟ್ ಇಸ್ ಆರ್ಥೋಡಾಕ್ಸ್ ಸೀಡ್ಸ್? ನಾನು ಹೇಳಿದೆ ನಿಮಗೆ, ಬೀಜಗಳು ತೀವ್ರವಾದ ಒಣಗುವಿಕೆ ಮತ್ತು ಕಡಿಮೆ ಘನೀಕರಿಸಿದ ತಾಪಮಾನ ಸಹಿಸಿಕೊಳ್ಳುವ ಸಾಮರ್ಥ್ಯ ಇರ್ತಕ್ಕಂಥದನ್ನ ನಾವು ಆರ್ಥೋಡಾಕ್ಸ್ ಸೀಡ್ಸ್ ಅಂತ ಕರಿತೀವಿ. ಯೂಶಲಿ ಇಂಥದನ್ನ ನಾವು ತುಂಬಾ ಲಾಂಗ್ ಟೈಮ್ ಪೀರಿಯಡ್ಗೆ -18 ಡಿಗ್ರಿ ನಾವು ಸಂರಕ್ಷಣೆ ಮಾಡಿ ಇರ್ತೀವಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಪ್ರಕಾರ. ಅಂದ್ರೆ ಇಟ್ ವಿಲ್ ಕಮ್ ಅಂಡರ್ -10 to 20 ಡಿಗ್ರಿ. ಅದಕ್ಕೆ ನಾನು ಇಲ್ಲಿ ಹಾಕಿರೋದು -10 to 20 ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಅಂತ. ಇಲ್ಲಿ +10 to 15 ಇದೆ, ನೋ, -10 to -20 ಡಿಗ್ರಿ. ಓಕೆ, ಇನ್ನು -196 ಕ್ರಯೋ ಪ್ರಿಸರ್ವೇಷನ್ ಆಲ್ರೆಡಿ ಹೇಳಿದೆ ಲಾಸ್ಟ್ ಕ್ವಶನ್ ನಾನು ನಿಮಗೆ. 0 to 4 ಡಿಗ್ರಿ ಏನಿದೆ ಅದು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಸ್ಟೋರೇಜ್ಗೆ ಯೂಸ್ ಮಾಡ್ತೀವಿ. ಇದು -10 to 20 ಇಯರ್ಸ್ ಆರ್ ಮೋರ್, ಅದಕ್ಕಿಂತ ಜಾಸ್ತಿ ನಾವು ಸಂರಕ್ಷಣೆ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಏಪ್ರಿಲ್ 2025ರಿಂದ ಫೆಬ್ರವರಿ 26ರವರೆಗೆ ಕೃಷಿ ಮತ್ತು ಸಂಬಂಧಿತ ಸರಕುಗಳ ರಫ್ತಿನ ಶೇಕಡಾವಾರು ಹೆಚ್ಚಳ. ಕರೆಂಟ್ ಅಫೇರ್ ಕೇಳ್ತಾನೆ. ರಫ್ತು ಕೇಳ್ಬೋದು ಅಥವಾ ಪ್ರೊಡಕ್ಷನ್ ಕೇಳ್ಬೋದು. ಕೃಷಿಯಲ್ಲಿ ಎಷ್ಟಾಯ್ತು, ಕೃಷಿ ಅಗ್ರಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಅಲೈಡ್ ಪ್ರಾಡಕ್ಟ್ಸ್ ಬಗ್ಗೆ, ಅದಾದ ಹಾರ್ಟಿಕಲ್ಚರ್ ಏನ್ ಬೇಕಾದ್ರೆ ಕೇಳ್ಬೋದು. ಇಲ್ಲಿ ಅಗ್ರಿ ಅಂಡ್ ಅಗ್ರಿ ಅಲೈಡ್ ಕಮೋಡಿಟೀಸ್ ಕೇಳಿರೋದು 2.8% ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಓಕೆ, ನಾನು ತೋರಿಸ್ತೀನಿ. ಓವರಾಲ್ ಅಗ್ರಿ ರಿಲೇಟೆಡ್ ಅಂಡ್ ಅಲೈಡ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ 2.8% 2055 to 56 ಫಿಸಿಕಲ್ ಇಯರ್ಗೆ ನಾವು ನೋಡೋದಾದ್ರೆ. ಓಕೆ, ಅಪ್ ಟು ಫೆಬ್ ಮಾರ್ಚ್ ತನಕ. ಅದೇ ರೀತಿ ಬೇರೆ ಬೇರೆದು ಗ್ರೋತ್ ರೇಟ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. 1 ಇಯರ್ದು ಪಲ್ಸಸ್ ಎಷ್ಟು ಗ್ರೋತ್ ರೇಟ್ ಆಗಿದೆ ಅಂದ್ರೆ ಜಾಸ್ತಿ ಬೆಳವಣಿಗೆ ಆಗಿದೆ ಅಂತ. ಅಂಡ್ ಫ್ರೆಶ್ ಫ್ರೂಟ್ಸ್ ಎಷ್ಟು % ಬೆಳವಣಿಗೆ. ಇದು ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ 2.8. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಎಲ್ಲ ಪಾಯಿಂಟ್ಸ್ಗಳು ಕ್ಲೀನ್ ಆಗಿ ಓದ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು ಸ್ನೇಹಿತರೆ. ಓಕೆ, ಕಾಫಿ ಎಷ್ಟಾಗಿದೆ, ಕ್ಯಾಶ್ಯೂ ಎಷ್ಟಾಗಿದೆ. ಓಕೆ, ಇವೆಲ್ಲ ಕೇಳ್ತಾನೆ. ವೆಜಿಟೇಬಲ್ ಆಯಿಲ್ಸು, ಆಯಿಲ್ ಸೀಡ್ಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನಿಮಗೆ, ಯಾಕಂದ್ರೆ ತುಂಬಾ ಸುದ್ದಿಯಲ್ಲಿ ಇರೋದು ಇವುಗಳೇ. ಓಕೆ, ಇದು ಎಕ್ಸ್ಪೋರ್ಟ್. ಬೆಳವಣಿಗೆ ಎಷ್ಟು ನೋಡಿ. ನೆಕ್ಸ್ಟ್ ಕ್ವಶನ್. 2025-26ನೇ ಸಾಲಿನ ಆಹಾರ ಧಾನ್ಯ ಉತ್ಪಾದನೆ ಇತ್ತೀಚಿನ ಮುಂಗಡ ಅಂದಾಜಿನ ಪ್ರಕಾರ ಒಟ್ಟು ಆಹಾರ ಧಾನ್ಯ ಉತ್ಪಾದನೆ ಎಷ್ಟು? ಲೇಟೆಸ್ಟ್ ಅಡ್ವಾನ್ಸ್ ಎಸ್ಟಿಮೇಟೆಡ್ ಆಫ್ ಫುಡ್ ಗ್ರೈನ್ ಪ್ರೊಡಕ್ಷನ್ ಫಾರ್ ದ ಇಯರ್ ಎಷ್ಟು ಅಂತ ಕೇಳಿರೋದು. ಫುಡ್ ಗ್ರೈನ್ ಪ್ರೊಡಕ್ಷನ್ ಎಷ್ಟನಿದೆ ಹೇಳ್ತೀರಾ? 348.65 ಮೆಟ್ರಿಕ್ ಟನ್. ಆಪ್ಷನ್ ಡಿ.
ಐ ವಿಲ್ ಶೋ ಯು. ಓಕೆ, ನೋಡಿ ನಾನು ಮುಂದೆ ತಗೊಂಡ್ಬರ್ತೀನಿ ಕ್ವಶನ್ಸ್ಗಳು, ಮುಂದಿನ ನಿಮಗೆ ಸಿಗುತ್ತೆ. ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಬಜೆಟ್, ಓಕೆ, ಆ್ಯಂಡ್ ಸರ್ವೆ, ಎಕನಾಮಿಕ್ ಸರ್ವೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನೋಡ್ಕೊಳ್ಳಿ, ನಮ್ಮ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ಸಿಗುತ್ತೆ. MCQs ಕೂಡ ಮಾಡಿದ್ದೀವಿ, ಅದರದ್ದು ಆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ದಯವಿಟ್ಟು ರೆಫರ್ ಮಾಡಿ. ಮುಂದೆ ತೊಗೊಂಡ್ಬರ್ತೀನಿ ಆ ಕ್ವಶನ್ಸ್ಗಳು ಕೂಡ, ಅಗ್ರಿಕಲ್ಚರ್ ರಿಲೇಟೆಡ್ ಬಜೆಟ್ಗೆ ಸಂಬಂಧಪಟ್ಟಿರೋದು, ಎಕನಾಮಿಕ್ಸ್ ಮೇಲೆ ಏನಾರು ಇರೋದು, ಅದು ಮುಂದೆ ತೊಗೊಂಡ್ಬರ್ತೀನಿ ನಾನು. ಓಕೆ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ನೇಹಿತರೆ. 348.65 ಮಿಲಿಯನ್ ಟನ್ಸ್ ಅಂತ ಕರಿತೀವಿ, ಅಥವಾ ನಿಮಗೆ ಈ ತರದ ಬದಲು ಲ್ಯಾಕ್ ಮೆಟ್ರಿಕ್ ಟನ್ಸ್ ಅಂತ ಕೊಡ್ಬೋದು. 3486.57 ಲಕ್ಷ ಮೆಟ್ರಿಕ್ LMT. ನೀವು ಕರೆಕ್ಟಾಗಿ ನೋಡಬೇಕು ಯೂನಿಟ್ಗಳು, LMT ಇದೆಯಾ ಅಥವಾ MT ಇದೆಯಾ, ಮಿಲಿಯನ್ ಟನ್ ಅಲ್ಲಿ ಇದೆಯಾ, ಅದು ನೋಡ್ಕೊಂಡು ಆನ್ಸರ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ? ಫೈನ್. ಇದನ್ನ ಯಾರು ರಿಲೀಸ್ ಮಾಡ್ತಾರೆ? ಯಾರು ರಿಲೀಸ್ ಮಾಡಿದ್ದನ್ನ? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ಓಕೆ, ನೆಕ್ಸ್ಟ್, ತುದಿ ಮಗ್ಗುಗಳು ಚಾಟಿಯಂತ ರಚನೆಯಲ್ಲಿ ಕಾಣಿಸಿಕೊಳ್ಳುವುದು ಕೊರತೆಯು ಮುಖ್ಯವಾಗಿ ಇದಕ್ಕೆ ಕಾರಣ. ವಿಪ್ ಲೈಕ್ ಸ್ಟ್ರಕ್ಚರ್ ಅಂತ. ಓಕೆ, ಅಂದ್ರೆ ಎಲೆಗಳಿರ್ತಾವಲ್ಲ, ಹಂಗೆ ಎಲೆಗಳು, ಅದರಲ್ಲಿ ನಿಮಗೆ ಒಂಥರ ಇದು ಅಗಲಿಸ್ಕೊಂಡಿರಂಗೆ, ಇಲ್ಲೆಲ್ಲ ಒಂಥರ ಪ್ಯಾಚಸ್ ಇರಂಗೆ, ಎಲ್ಲೋ ಇಷ್ಟ ತರ ಇರಂಗೆ, ಈ ತರ ಯಾವ ಡಿಫಿಷಿಯನ್ಸಿಯಿಂದ ಆಗುತ್ತೆ ಅಂತ ಎಲೆಗಳಲ್ಲಿ ತುದಿ ಮಗ್ಗುಗಳು ಅಂತ ಕರಿತೀವಿ. ಬಡ್ಸ್ಗಳಲ್ಲಿ, ತುದಿಗಳಲ್ಲಿ, ಈ ತುದಿಯ ಒಂದು ಬಡ್ಸ್ಗಳಲ್ಲಿ ಯಾವುದು ನೈಟ್ರೋಜನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಐರನ್, ಕ್ಯಾಲ್ಸಿಯಂ, ಬ್ರೋಮೈನ್. ನೋಡಿ, ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಆಲ್ರೆಡಿ ಇದನ್ನ ಅಷ್ಟು ಕ್ವಶನ್ ಬೇರೆ ತರ ಕೇಳಿದ್ದೆ ಅದಕ್ಕೆ. ಓಕೆ, ನೋಡಿ ಯಾವ ತರ ಬೇಕಾದ್ರೆ ಬರ್ಬೋದು, ಅದಕ್ಕೆ ಹೇಳ್ತಾ ಇರೋದು ನನ್ನ ಕ್ವಶನ್ಸ್ಗಳು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ಕ್ಯಾಲ್ಸಿಯಂ ಅಂಡ್ ಬೋರಾನ್ ಬಗ್ಗೆ ನೋಡಿ, ಎಲ್ಲಿದೆ? ಇಲ್ಲಿ ನೋಡಿ ಬೋರಾನ್, ಕ್ಯಾಲ್ಸಿಯಂ ಇಲ್ಲಿ ನೋಡಿ, ಇಲ್ಲಿದೆ ಕ್ಯಾಲ್ಸಿಯಂ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಸೇಮ್ ಇದೆಯಾ? ನೋಡಿ ಅದೇ ತರ ಇದೆಯಾ? ಸೊ ಇದೆರಡು ಡಿಫಿಷಿಯನ್ಸಿ ಇದೆ, ಇದು ಒಂದಿದ್ರು ಕೂಡ ಈ ತರ ಬರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಪೊಟ್ಯಾಷಿಯಂ ಇದ್ರೆ ಯಾವ ತರ ಆಗುತ್ತೆ ನೋಡಬೇಕು. ಮೊನ್ನೆ ಇದನ್ನೇ ತಾನೇ ಕೇಳಿದ್ರು, ಪೊಟ್ಯಾಷಿಯಂ, ಫಾಸ್ಫರಸ್. ಓಕೆ, ಡಿಫಿಷಿಯನ್ಸಿ ಇದ್ರೆ ಏನು? ಸೊ ಇಟ್ ಈಸ್ ಲೈಕ್ ಎ ಕ್ಯಾರೆಕ್ಟರಿಸ್ಟಿಕ್ ಡಿಫಿಷಿಯನ್ಸಿ, ಅಂದ್ರೆ ಎಲಾಂಗೇಟೆಡ್ ವಿಪ್ಲೆಕ್ಸ್ ಶೇಪ್ಸ್ ಅಲ್ಲಿ ಯೆಲ್ಲೋಯಿಶ್ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾಸಸ್ ಡೆತ್ ಆಫ್ ಟರ್ಮಿನಲ್ ಬಡ್ಸ್, ಟಿಪ್ ಹುಕ್ಕಿಂಗ್, ಬ್ರಿಟಲ್ ಡಿಸ್ಕಲರ್ಡ್ ಯಂಗ್ ಲೀವ್ಸ್. ಬೋರಾನ್ ಡಿಫಿಷಿಯನ್ಸಿ ರಿಸಲ್ಟ್ಸ್ ಇನ್ yellowing chlorolysis form the base of terminal buds. The tip become elongated into brown, blackish brown, whip-like structure. ಅಂದ್ರೆ ಬ್ರೌನ್ ಬ್ಲಾಕಿಶ್ ಬ್ರೌನ್ ಅಂತಕ್ಕಂಥದ್ದು ಏನಿದೆ, ದಟ್ ಈಸ್ ಕಾಲ್ಡ್ ವಿಪ್-ಲೈಕ್ ಸ್ಟ್ರಕ್ಚರ್. ಅರ್ಥ ಆಯ್ತಲ್ಲ? ಫೈನ್. ಸೊ ಕ್ಯಾಲ್ಸಿಯಂ ಅಂಡ್ ಬೋರಾನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಮಣ್ಣಿನ ರಚನೆಯ, ಮಣ್ಣು ಕೂಡ ಸಾಯಿಲ್ ಕೂಡ ಇದೆ ನಿಮಗೆ ಸಿಲೆಬಸ್ ಅಲ್ಲಿ. ರಚನೆಯ ಸಕ್ರಿಯ ಅಂಶಗಳು ಅಂದ್ರೆ ಆಕ್ಟಿವ್ ಫ್ಯಾಕ್ಟರ್ಸ್. ನಿಮ್ಗೆ ಗೊತ್ತಿದೆ ಆಕ್ಟಿವ್ ಯಾವ 3 ತರ ಇರುತ್ತೆ ಮಣ್ಣು: ಆಕ್ಟಿವ್, ಪ್ಯಾಸಿವ್ ಮತ್ತೆ ನ್ಯೂಟ್ರಲ್. ಅಷ್ಟು ರೆಫರ್ ಮಾಡಕ್ ಹೋಗಲ್ಲ, ಅದು 3 ರೀತಿಯಾದ ಫಾರ್ಮೇಶನ್ ಇರುತ್ತೆ. ಟೆಕ್ನಿಕಲಿ ಮಾತಾಡೋದು, ಅಗ್ರಿಕಲ್ಚರ್ ಓದಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಕ್ಟಿವ್ ರಚನೆ, ಮಣ್ಣಿನ ರಚನೆ ಸಕ್ರಿಯ ಅಂಶ ಕೇಳೋದು. ಆಕ್ಟಿವ್ ಫ್ಯಾಕ್ಟರ್ ಯಾವುದು ಅಂತ: ಪೇರೆಂಟ್ ಮೆಟೀರಿಯಲ್, ಮೂಲ ವಸ್ತು, ಭೂಮಿಯ ವಯಸ್ಸು, ರಚನೆ, ಹವಾಮಾನ, ಸ್ಥಳಾಕೃತಿ. ಏನಪ್ಪಾ ಸಿಂಪಲ್ ಸರ್, ಇದು ಸಿಂಪಲ್ ಇದೆ, ಓದಿದ್ರೆ ಅರ್ಥ ಆಗುತ್ತೆ. ಹವಾಮಾನ ಇಸ್ ದ ರೈಟ್ ಆನ್ಸರ್. ಕ್ಲೈಮೇಟ್. ಹವಾಮಾನ ಅಂದ್ರೇನು? ನಿಮಗೆ ಗಾಳಿ, ಮಳೆ, ಈ ತರದ್ದು ಮಣ್ಣನ್ನ ಸವಸಿ ತಗೊಂಡೋಗುತ್ತಲ್ಲ, ಫಾರ್ಮೇಶನ್ ಆಫ್ ಕಲ್ಲುಗಳನ್ನ ಸವಸಿ ಮಣ್ಣು ಮಾಡುತ್ತಲ್ಲ, ಓಕೆ, ಎರೋಷನ್ಸ್ ಮಾಡುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಕ್ಟಿವ್ ಫಾರ್ಮೇಶನ್ ಅಂತ ಕರಿತೀವಿ. ಪ್ಯಾಸಿವ್ ಅಂದ್ರೇನು? ನೋಡಿ ನಾನು ಹೇಳಿದೆ, ಪ್ಯಾಸಿವ್, ಆಕ್ಟಿವ್, ನ್ಯೂಟ್ರಲ್. ಅಂದ್ರೆ ಇದರಲ್ಲಿ ನಿಮ್ಗೆ ಆಕ್ಟಿವ್ಲಿ ಕ್ಲೈಮೇಟ್ ಇರ್ಬೋದು, ಅಥವಾ ಅನಿಮಲ್ಸ್, ಪ್ಲಾಂಟ್ಸ್, ಈ ತರದ್ದು ಬೇರೆ ಬೇರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇಂದ ಆಗಿರ್ಬೋದು, ಸಾಯಿಲ್ ಲೇಯರು ಸೌದಾಗಿರೋದಾಗಿರ್ಬೋದು. ಪ್ಯಾಸಿವಲಿ ಇಟ್ ಈಸ್ ಜಸ್ಟ್ ಎ ಆಕ್ಟಿವ್ ಅಂದ್ರೆ ಇದು. ಪ್ಯಾಸಿವ್ ಅಂದ್ರೆ ಇಟ್ ಈಸ್ ಜಸ್ಟ್ ಎ ಟೋಪೋಲಜಿ ಅಷ್ಟೇ. ಅಂದ್ರೆ ಟೋಪೋಗ್ರಫಿ ಅಂದ್ರೆ ಇಟ್ ಈಸ್ ಎ ಬೇಸಿಕ್ ಫಾರ್ಮ್. ನಿಮಗೆ ಮಣ್ಣಿಗೆ ಆಗಕ್ಕೆ ಏನ್ ಬೇಕು, ಕಲ್ಲು ಅದಿರುತ್ತೆ, ಬಂಡೆ ಇರುತ್ತೆ, ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಅಷ್ಟೇ. ಅದರಿಂದ ಏನು ಆಕ್ಟಿವಿಟೀಸ್ ಇಂದ ಆ ಮಣ್ಣು ಆಗೋದಂತದಲ್ಲ. ಸೊ ಈಗ ಪೇರೆಂಟಲ್ ಮೆಟೀರಿಯಲ್ ಅಂದ್ರೇನು? ಮೂಲ ವಸ್ತು, ದಟ್ ಈಸ್ ಎ ಮಿನರಲ್, ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇಟ್ ಈಸ್ ಎ ಪ್ಯಾಸಿವ್ ಫಾರ್ಮ್ ಆಫ್ ದಿಸ್ ಒನ್. ಅರ್ಥ ಆಗ್ತಿಲ್ಲ? ದ ರಿಮೈನಿಂಗ್ ಆಪ್ಷನ್ಸ್ ಆರ್ ಪ್ಯಾಸಿವ್, ಯಾಕಂದ್ರೆ ದೇ ಆರ್ ನಾಟ್ ಪ್ರೊವೈಡ್ ದ ಬೇಸ್ ಮೆಟೀರಿಯಲ್ ಆರ್ ಕಂಟೆಕ್ಸ್ಟ್ ಬಟ್ ನಾಟ್ ಡ್ರೈವ್ ದ ಆಕ್ಟಿವ್ ಪ್ರೋಸೆಸ್ ಆಫ್ ಫಾರ್ಮೇಶನ್. ಬೇಸ್ ಮೆಟೀರಿಯಲ್ ಕೊಡುತ್ತೆ ನಿಮಗೆ, ಮಣ್ಣು ಯಾವ್ದಾದ್ರೆ ಕಲ್ಲು ಬಂಡೆಗಳಿಂದ ಆಗ್ತಕ್ಕಂಥದ್ದು ಅಲ್ವಾ ಸರ್, ಟೋಪೋಗ್ರಫಿಯಿಂದ ಆಗ್ತಕ್ಕಂಥದ್ದು. ಸೊ ಬೇಸ್ ಮೆಟೀರಿಯಲ್ ಕೊಡ್, ದಟ್ ಇಸ್ ಪ್ಯಾಸಿವ್. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸೊ ಡಿಫ್ರೆನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಯ್ತು. ಓಕೆ, ನೆಕ್ಸ್ಟ್ ಬರ್ತೇನೆ. ಗಾಳಿಯಿಂದ ಸಾಗಿಸಲ್ಪಡುವ ಮಣ್ಣಿನ ಬಹುಪಾಲು ಭಾಗವನ್ನು ಸಣ್ಣ ಪುಟುವಿಕೆಯ ಸರಣಿಗಳಲ್ಲಿ ಚಲಿಸುತ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ದ ಮೇಜರ್ ಪೋರ್ಷನ್ ಆಫ್ ಸಾಲ್ ಕ್ಯಾರಿಡ್ ಬೈ ದ ವಿಂಡ್ ಇಸ್ ಮೂವ್ಡ್ ಇನ್ ಅ ಸೀರೀಸ್ ಆಫ್ ಶಾರ್ಟ್ ಬೋನ್ಸ್ ಕಾಲ್ಡ್. ನಾನು ನಿಮಗೆ ಇಲ್ಲಿ ಇದು ಕೊಟ್ಬಿಟ್ಟಿದ್ದೀನಿ ಅರ್ಥ ಆಗ್ಲಿ ಅಂತ. ಓಕೆ, ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಆಪ್ಷನ್ಸ್ ಇದೆ ನಿಮಗೆ: ಸಾಯಿಲ್ ಎರೋಷನ್, ವಿಂಡ್ ಎರೋಷನ್, ಸಸ್ಪೆನ್ಷನ್, ಸಾಲ್ಟೇಷನ್, ಸರ್ಫೇಸ್ ಕ್ರೀಪ್. ಏನಂತೀವಿ?
ಯಾವಾಗ ಗಾಳಿ ಬೀಸುತ್ತೆ, ಓಕೆ, ಸಾಯಿಲ್ ಫಾರ್ಮೇಶನ್ ಆಗಿರುತ್ತೆ, ಇನ್ನು ಸವಿಬೇಕದು. ಆ ಟೈಮಲ್ಲಿ 3 ರೀತಿ ಆಗುತ್ತೆ. ಒಂದು ಸಸ್ಪೆನ್ಷನ್, ಸಾಲ್ಟೇಷನ್, ಕ್ರೀಪ್. ಇಲ್ಲಿ ಏನಿದೆ, ವಿಂಡ್ ಮೂವ್ಸ್ ಇನ್ ಸೀರೀಸ್ ಆಫ್ ಶಾರ್ಟ್ ಬೌನ್ಸಸ್, ದಟ್ ಈಸ್ ಕಾಲ್ಡ್ ಸಾಲ್ಟೇಷನ್, ಲವಣೀಕರಣ, ಸಾಲ್ಟೇಷನ್. ದಿಸ್ ಇಸ್ ಕಾಲ್ಡ್, ನೋಡಿ ಇಲ್ಲೇನಿದೆ, ಸೀರೀಸ್ ಆಫ್ ಶಾರ್ಟ್ ಅಂದ್ರೆ ಶಾರ್ಟ್ ಸೀರೀಸ್ ಅಲ್ಲಿ ಅದು ಭೂಮಿಗೆ ಇಲ್ಲಿ ಕಾಂಟ್ಯಾಕ್ಟ್ ಇರಲ್ಲ, ಆಮೇಲೆ ಬಿದ್ಮೇಲೆ ಕಾಂಟ್ಯಾಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಹೋಗ್ತಾ ಇದೆ ಸಣ್ಣ ಸಣ್ಣ ಕಣಗಳು, ಸಾಲ್ಟೇಷನ್. ಕ್ರೀಪ್ ಇಸ್ ನೋಡಿ ಸರ್ಫೇಸ್ ಕ್ರೀಪ್. ಸರ್ಫೇಸ್ ಕ್ರೀಪ್ ಅಂದ್ರೇನು, ಉರುಳುತ್ತೆ, ಓಕೆ, ಸಣ್ಣ ಸಣ್ಣ ತುಂಡುಗಳು ಉರುಳು ಹೋಗುತ್ತೆ, ಇಲ್ಲಿ ಸರ್ಫೇಸ್ ಕ್ರೀಪ್. ಇನ್ನೊಂದು ಸಸ್ಪೆನ್ಷನ್, ತುಂಬಾ ಮೇಲೆ ಹಾರ್ತಕ್ಕಂಥದ್ದು ಗಾಳಿಯಿಂದ. ಈಗ ನಾವು ಇಲ್ಲಿ ಸೀರೀಸ್ ಆಫ್ ಶಾರ್ಟ್ ಅಂತ ಕೊಟ್ಟಿರೋದು, ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇಸ್ ಎ ಪ್ರೈಮರಿ ಮೇಕರ್ಸ್ ಆಫ್ ವಿಂಡ್ ಎರೋಷನ್. ವಿಂಡ್ ಎರೋಷನ್ ಅಲ್ಲಿ ಬರ್ತಕ್ಕಂಥದ್ದು ಗಾಳಿಯ ಸವೆತದಲ್ಲಿ 50% 70% ಟೋಟಲ್ ಸಾಲ್ ಮೂವ್ಡ್ ಬೈ ಎ ವಿಂಡ್, ಸಾಲ್ಟೇಷನ್ ಅಲ್ಲಿ. ಓಕೆ, ಸಸ್ಪೆನ್ಷನ್ ಅಂದ್ರೆ ಏನು, ಲಾಂಗ್ ಡಿಸ್ಟೆನ್ಸು. ಸರ್ಫೇಸ್ ಕ್ರೀಪ್, ರೋಲ್ ಆರ್ ಸ್ಲೈಡ್ ಅಲಾಂಗ್ ದ ಗ್ರೌಂಡ್ ಸರ್ಫೇಸು, ಹೇಳಿದಲ್ಲ ನಮಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೂ ಒಂದಷ್ಟು ಕ್ವಶನ್ ನೋಡಿ ಮುಂದೆ ಇದೆ, ತಗೊಂಡ್ಬರ್ತೀನಿ ನಾನು ಡೀಟೇಲ್ ಆಗಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಪ್ರೀವಿಯಸ್ ವಿಡಿಯೋಸ್ ಪಾರ್ಟ್ 1 ಎಲ್ಲ ನಾನು ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಲಿಂಕ್ಸ್ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀವಿ, ಫಾಲೋ ಮಾಡ್ಕೊಳ್ಳಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇಷ್ಟ ಆಗಿದ್ರೆ ಫಟಾಫಟ್ ಅಂತ ಜಾಸ್ತಿ ನೀವು ಕಮೆಂಟ್ ಹಾಕಿ, ಲೈಕ್ ಮಾಡಿ. ಓಕೆ, ಬೇಗ ಈ ಸೀರೀಸ್ನ ತರ್ತೀನಿ ಎಕ್ಸಾಮ್ ತನಕ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.